ಎಲ್ಲರಿಗೂ ನಮಸ್ಕಾರ. ಸಮರ್ಪಣಾ ವೇದಿಕೆ ಅರ್ಪಿಸುವ ಕಗ್ಗ ಸಮರ್ಪಣಾ ಸಪ್ತಾಹಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗ 5ನೇ ದಿನದ ಕಗ್ಗ ವಾಚನವನ್ನು ವಾಚಿಸುತ್ತಿದ್ದೇನೆ. 160ನೇ ಕಗ್ಗ ವಾಚನವನ್ನು ಸಮರ್ಪಣೆ ಮಾಡುತ್ತಿದ್ದೇನೆ. ಆವ ಬೇಳೆಯವ ಧಾವ ನೀರಿನಲ್ಲಿ ಬೇಯುವುದೋ, ಆವ ಜೀವದ ಪಾಕ ವಾವ ತಾಪದೀನೋ, ಆ ವಿವರವನು ಕಾಣದಾಕ್ಷೇಪಣೆಯದೇನು, ದೈವಗೂಟದು ತಿಳಿಯೇ ಮಂಕುತಿಮ್ಮ, ದೈವಗೂಟದು ತಿಳಿಯೇ ಮಂಕುತಿಮ್ಮ, ದೈವಗೂಟದು ತಿಳಿಯೇ ಮಂಕುತಿಮ್ಮ. ಒಂದೊಂದು ಬೇಳೆಯನ್ನು ಒಂದೊಂದು ರೀತಿಯಲ್ಲಿ ಬೇಯಿಸಬೇಕು. ಅದೇ ರೀತಿ ಪ್ರತಿಯೊಂದು ಜೀವಿಯು ಬೇರೆ ಬೇರೆ ರೀತಿಯಲ್ಲಿ ಪಕ್ವವಾಗುತ್ತದೆ. ಏಕೆಂದರೆ ಅದು ಅದರ ಪೂರ್ವಋಣ ಶೇಷಗಳ ಮೂಟೆಯನ್ನು ಹೊತ್ತುಕೊಂಡು ಬಂದಿರುತ್ತದೆ. ಧರ್ಮರಾಯನ ತಮ್ಮಂದಿರಿಗೆ ಸ್ವಲ್ಪ ಮಟ್ಟಿಗೆ ನರಕವಾಸ, ಧರ್ಮರಾಯನಿಗೆ ನರಕ ದರ್ಶನ ಮಾತ್ರ. ಈ ವಿವರಗಳನ್ನು ತಿಳಿಯದ ನಾವು ಅವುಗಳ ಬಗ್ಗೆ ಆಕ್ಷೇಪಣೆಯನ್ನು ಎತ್ತುವುದು ಸರಿಯಲ್ಲ. ಇದು ದೈವದಲ್ಲಡಗಿರುವ ಗುಟ್ಟು ಅಲ್ಲವೇ?